ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಹೋಗಿದ್ದು ಒಂದು ರಿಚೆಸ್ಟ್ ಮದುವೆಗೆ. ಹುಡುಗ ಗೌರ್ಮೆಂಟ್ ಜಾಬಲ್ಲಿದ್ದಾನೆ, ಸೊ ರಿಚ್ ಮದುವೆನೇ ಆಗಿರ್ಬೋದಲ್ವಾ. ಸೊ ಇವತ್ತಿನ ಊಟ ಸ್ವಲ್ಪ ಸ್ಪೆಷಲ್ ಆಗಿತ್ತು. ನಮ್ಮೂರ ಕಡೆ ನಾನು ಈ ಥರದ್ದು ಊಟ ತುಂಬ ಕಡಿಮೆ ಮಾಡಿದ್ದು ಮದುವೆಗಳಲ್ಲಿ. ನಾನು ಯಾವುದೇ ಮದುವೆನ ಮಿಸ್ ಮಾಡ್ಕೊಳ್ಳಲ್ಲ, ಸ್ಪೆಷಲಿ ಊಟಕ್ಕಾಗಿ. ಸೊ ಇದು ಒಂದು ಬೌಲ್ ಇಟ್ಟಿದ್ರು, ಬೌಲಲ್ಲಿ ಏನೋ ಸೂಪ್ ಥರ ಹಾಕಿದ್ರು, ಫುಲ್ ಕ್ಲಿಯರ್ ಸೂಪ್ ಇತ್ತು. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಜಾಸ್ತಿ ಏನು ಕುಡಿಲಿಲ್ಲ, ಸಿಂಪಲ್ ಆಗಿತ್ತು, ಅದಕ್ಕೋಸ್ಕರನೇ. ಆಮೇಲೆ ಹಾಕಿದ್ರು ಉಪ್ಪು, ಉಪ್ಪಿನಕಾಯಿ, ಆಮೇಲೆ ಬಂತು ಕೋಸಂಬರಿ, ತುಂಬ ಕ್ಯಾರೆಟ್ ಮತ್ತು ಹೆಸರು ಕಾಳು ಕೂಡ ಇತ್ತು, ಚೆನ್ನಾಗಿತ್ತು. ಅದಾದಮೇಲೆ ಮಾವಿನ ಹಣ್ಣಿನ ಬಜ್ಜಿ ನನ್ನ ಫೇವ್ರೇಟ್. ಆಮೇಲೆ ಹಾಕಿದ್ರು ನೆಲಗಡಲೆದೇನೋ ಪಲ್ಯದ ಥರ. ಅದಾದಮೇಲೆ ದಿವೆಲ್ಸಿನಕಾಯಿ ಅಂತ ನಮ್ಮ ಕಡೆ ಹೇಳ್ತೀವಿ, ಅದ್ರ ಫ್ರೈ ಇತ್ತು. ಅದಾದಮೇಲೆ ಮಿಕ್ಸ್ ವೆಜ್ ಫ್ರೈ ಅಂತ ಇತ್ತು. ನನಗೆ ಬೆಂಡೆಕಾಯಿ ಮಾತ್ರ ಬಿತ್ತು, ಬಟ್ ಆಲೂಗಡ್ಡೆ ಎಲ್ಲ ಇತ್ತು. ಇದೇನೋ ತಿಕ್ಕಾಗಿ ಪಾಯಸದ ಥರ ಇತ್ತು. ಮತ್ತೊಂದು ಸ್ವೀಟ್ ನೋಡ್ಬೋದು, ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅದನ್ನು ಫಸ್ಟ್ ಟೈಮ್ ತಿಂದಿರೋದು. ಆಮೇಲೆ ಬಂತು ಕ್ರಿಸ್ಪಿ ಬೆಂಡೆಕಾಯಿ, ತುಂಬಾ ಕ್ರಿಸ್ಪಿ ಆಗಿತ್ತು, ಹಪ್ಪಳದ ಥರ. ಆಮೇಲೆ ಈ ಥರದ್ದು ಪರಾಟದ ಜೊತೆ ಪನ್ನೀರ್ ಪಲ್ಯ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು ಪನ್ನೀರ್ ಪಲ್ಯ ಕೂಡ. ಆಮೇಲೆ ಫ್ರೈಯಮ್ಸ್ ಹಾಕಿದ್ರು ಹಪ್ಪಳದ ಥರ. ಆಮೇಲೆ ಬಂತು ಈ ಥರದ್ದು ಚಿಕ್ಕ ಚಿಕ್ಕ ಮಟ್ಕೆ ಒಳಗಡೆ ಏನಿದೆ ಅಂತ ನೋಡಿದಾಗ ಈ ರೀತಿಯಾಗಿ ಪುಲಾವ್ ಇತ್ತು. ಬಿರಿಯಾನಿ ಅಲ್ಲ, ಇದು ಪುಲಾವ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಕೋಸಂಬರಿ ಕೂಡ ಕೊಟ್ಟಿದ್ವಿ. ಸೊ ಅದನ್ನು ಖಾಲಿ ಮಾಡಿಕೊಂಡೆ. ಆಮೇಲೆ ಸ್ವಲ್ಪನೇ ಅನ್ನ ಹಾಕ್ಕೊಂಡೆ, ಯಾಕಂದರೆ ಮತ್ತೆ ಜಾಸ್ತಿ ಊಟ ಮಾಡೋಷ್ಟು ಶಕ್ತಿ ಇರಲಿಲ್ಲ. ಸೊ ಅನ್ನದ ಜೊತೆ ತರಕಾರಿ ಸಾರು ಇತ್ತು. ಅದಾದಮೇಲೆ ಮತ್ತೆ ಬಂತು ಅನ್ನ ಸಾರು, ಆಮೇಲೆ ಮಜ್ಜಿಗೆ. ಅದಾದಮೇಲೆ ಒಂದು ಈ ಥರದ್ದು ಕವರ್ ಕೊಟ್ಟಿದ್ರು, ಅದರಲ್ಲಿ ಸ್ವೀಟ್ ಬಾಕ್ಸ್ ಇತ್ತು. ಅದೆಲ್ಲ ಊಟ ಮಾಡಿ ಕೈ ತೊಳೆದು ಬಂದಾದಮೇಲೆ ಐಸ್ ಕ್ರೀಮ್ ಮತ್ತು ಸ್ವೀಟ್ ಬೀಡ ಕೂಡ ಇತ್ತು. ಸೊ ನಿಮ್ಗೆ ಹೇಗೆ ಅನಿಸ್ತು